ನೋಡಿ, ನಾನೀಗ ಮಾಣಿಕ್ಯದಾರ ಭೇಟಿ ನೀಡಿ ತದನಂತರ ರಿಟರ್ನ್ ಆಗ್ತಾಯಿದ್ದೀನಿ. ಸೊ ಅಲ್ಲಿಂದ ಬರ್ತಾಯಿದ್ದೀನಿ. ಇಲ್ಲಿಯ ಒಂದು ವೀಕ್ಷಣೆ ನೋಡಿ, ಏನು ವ್ಯೂ ಕಾಣಿಸ್ತೈತೆ ಇಲ್ಲಿ. ಇಲ್ಲೆಲ್ಲ ಗಾಡಿ ನಿಲ್ಸೋಕ್ಕಾಗಲ್ಲ, ಅದಕ್ಕೋಸ್ಕರ ಮೂವಿಂಗಲ್ಲೇ ಒಂದಷ್ಟು ಮಾಹಿತಿ ಹಾಕ್ತೀನಿ. ಯಾಕಂದರೆ ಗಾಡಿಗಳು ಹಿಂದಿಂದೆ ಬರ್ತಾ ಇರ್ತದೆ. ನಾನು ನಿಂತ್ಕೊಂಡ್ರೆ ಬಂದು ಹಿಂದಿಗಿಂದ ಬಂದು ಗುದ್ಬಿಡ್ತಾರೆ, ಅದಕ್ಕೋಸ್ಕರ ಬೇಡ. ಸೊ ಡೌನ್ ಇಳ್ಕೊಂಡು ಇಲ್ಲಿ ಗಾಳಿಕೆರೆ ಅಂತ ಇದೆ ಬಂಧುಗಳೇ. ಸೊ ಒಂದು ಗಾಳಿಕೆರೆ ಇಲ್ಲಿ ನೋಡ್ರಿ, ಏನು ಕೋಲ್ಡ್ ಇದೆ ಗೊತ್ತಾ, ತುಂಬಾ ಕೂಲಾಗಿದೆ. ಇದು ಬೇಸಿಗೆ ಕಾಲ. ಈ ಬೇಸಿಗೆ ಕಾಲದಲ್ಲಿ ಇಷ್ಟೊಂದು ಕೂಲಿದೆ ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ ನೋಡಿ, ಇಲ್ಲಿ ಸ್ವಲ್ಪ ರೋಡ್ ಚೆನ್ನಾಗಿಲ್ಲ. ಅದಕ್ಕೋಸ್ಕರ ಒಂದಷ್ಟು ಜನ ಏನು ಮಾಡ್ತಾರೆ, ಕಾರ್ನ ಇಲ್ಲಿ ಬಿಟ್ಟು ಜೀಪಲ್ಲಿ ಹೊರ್ಟೋಗ್ತಾರೆ. ಇನ್ನೊಂದಷ್ಟು ಜನ ಅದೇನೋ ಧೈರ್ಯ ಮಾಡಿ ಅತ್ತಾಗೆ ಕಾರ್ನೇ ತಗೊಂಡು ಹೋಗ್ತಾರೆ. ಈ ರೀತಿಯೂ ಅದೇ. ಅಂದರೆ ಸ್ವಲ್ಪ ರೋಡು ಸ್ವಲ್ಪ ಚೆನ್ನಾಗಿಲ್ಲ. ಸ್ವಲ್ಪ ಜೋಪಾನವಾಗಿ ಸ್ವಲ್ಪ ನೋಡ್ಕೊಂಡು ಹೋದರೆ ಹೋಗ್ಬೋದು, ಏನು ತೊಂದರೆ ಇಲ್ಲ. ಅದು ನಿಮ್ಮ ಒಂದು ಇದು ಅರ್ಥ ಆಯ್ತಾ. ನೋಡಿ ಹೇಗಿದೆ ಇದು. ದತ್ತಾತ್ರೇಯ ಪೀಠ ಅಂದರೆ ಇಲ್ಲಿದೆಯಾ? ಅಲ್ಲಿ ಮಾಣಿಕ್ಯದಾರ ಅದು. ಸೊ ಇಲ್ಲಿ ದರ್ಗಾ ಇದೆ ಇಲ್ಲಿ ಅಲ್ವರಾ, ಇಲ್ಲಿ ದರ್ಗಾ ಇದೆ. ಈ ನಮ್ಮ ದತ್ತಾತ್ರೇಯ ಪೀಠ, ಅಲ್ಲಿ ನಮ್ಮ ಬೋರ್ಡ್ ನೋಡಿದಾಗ ದತ್ತಾತ್ರೇಯ ಪೀಠ ಸ್ಟ್ರೈಟು ಅಂದರೆ ನೋಡಿ ಇದೆ. ಸೊ ಅಲ್ಲಿ ಬಲಗಡೆ ಹೋದರೆ ಮಾಣಿಕ್ಯದಾರ ಅದು 2 ಆಯಿತು. ಇನ್ನು ಗಾಳಿಕೆರೆ 1, 3 ಆಯಿತು. ಇಷ್ಟೇನಾ ಪ್ರವಾಸಿ ತಾಣ ಇರೋದು? ಇನ್ನೂ ಯಾವ್ದಾದ್ರು ಇದೆಯಾ ದಯವಿಟ್ಟು ತಿಳಿಸಿ. ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ ಈ ಭಾಗದ ಒಂದು ಪ್ರವಾಸಿ ತಾಣದ ಒಂದಷ್ಟು ಮಾಹಿತಿಗಳು. ಲಾಸ್ಟ್ ಟೈಮ್ ಬಂದಿದ್ದಾಗ ನಾನು ಮಾಣಿಕ್ಯದಾರ ನೋಡಿಕೊಂಡು ರಿಟರ್ನ್ ಆಗಿಬಿಟ್ಟೆ ಅಷ್ಟೇ. ಅದೆಷ್ಟೋ ಜನ ಟೂರಿಸ್ಟು ಇಲ್ಲಿಗೆ ಬಂದು ರಿಟರ್ನ್ ಆಗ್ಬೋದು ಅಂತ ಅನ್ಕೋತೀನಿ. ಯಾಕಂದರೆ ಅಲ್ಲಿ ರೋಡ್ ಚೆನ್ನಾಗಿಲ್ಲ ಹಾಗೆ ಅಂದ್ಕೊಂಡು. ಅಂತೂ ಮಧ್ಯಾಹ್ನ ಇಲ್ಲೇ ಕಾಲ ಕಳೆದ್ಬಿಟ್ವಿ. ನಾವೆಲ್ಲ ಕೆಮ್ಮಣ್ಣಗುಂಡಿ ಆ ಕಡೆ ಹೋಗೋಣ ಅಂದ್ಕೊಂಡಿದ್ದೆ, ಅದು ಟೈಮು ಸಾಕಾಗ್ತಾಯಿಲ್ಲ ಅನ್ಕೋತೀನಿ. ಆದ್ದರಿಂದ ಇವತ್ತು ನೈಟು ಚಿಕ್ಕಮಗಳೂರಲ್ಲಿ ಉಳ್ಕೋಬೋದು, ಇಲ್ಲಾಂದರೆ ಮುಂದಕ್ಕೆ ಹೋದರೂ ಹೋಗ್ಬೋದು, ಹೇಳೋಕ್ಕಾಗಲ್ಲ. ನಮ್ಮದೊಂಥರ ಜ್ಞಾನ ಹೆಂಗೆ ಚೇಂಜ್ ಆಗುತ್ತೆ ಅಂತ ಊಹೆನೂ ಮಾಡೋಕ್ಕಾಗಲ್ಲ. ಎಸ್ ನೋಡಿ, ಇಲ್ಲಿಂದ ನಾನು ಗಾಳಿಕೆರೆ ಹೋಗ್ತೀನಿ. ನಾನು ಹತ್ತಬೇಕಾದ್ರೆ ಒಂದು ವೀಡಿಯೋ ಹಾಕಿದ್ದೀನಿ, ಡೌನ್ ಇಳುವಾಗ ಒಂದು ಹಾಕ್ತಿದ್ದೀನಿ. ಯಾಕಂದರೆ ಇವೆಲ್ಲ ನೀಟಾಗಿ ಕಾಣಿಸ್ತದೆ ಅಂತ. ನಾನು ಹತ್ತುವಾಗ ಇವೆಲ್ಲ ಕಾಣ್ತಿರ್ಲಿಲ್ಲ. ಇಲ್ಲೆಲ್ಲ ಜೀಪ್ಗಳೆಲ್ಲ ಯಾಕೆ ಈ ಥರ ಧೂಳು ಅಂತಂದರೆ ಇಲ್ಲಿ ಡ್ರೈವ್ ಮಾಡಿ ಧೂಳಾಗಿರೋದು ನೋಡಿ ಬಂಧುಗಳು. ಇಲ್ಲಿಂದ ಓಡ್ತೀನಿ ಈಗ. ಇಲ್ಲಿಗೆ ವೀಡಿಯೋ ಎಂಡ್ ಮಾಡಿ ಗಾಳಿಕೆರೆ ಓ ಕ್ಯಾಮ್ರಕ್ಕೆಲ್ಲ ಧೂಳಾಗೋಯ್ತೆ ಗುರು. ಸ್ವಲ್ಪ ಮೂವ್ ಆಗ್ಬಿಡೋಣ. ಹಬ್ಬ ಅಂತಿಂತು ಬಂದ್ಬಿಟ್ಟೆ. ಕ್ಯಾಮ್ರಾ 46,000 ರೂಪಾಯಿ ಕ್ಯಾಮ್ರಾ ಕಣಪ್ಪ. ಎಸ್, ಇಲ್ಲಿಂದ ಮೂವ್ ಆಗ್ತೀನಿ. ಇಲ್ಲಿಂದ ನೆಕ್ಸ್ಟ್ ವೀಡಿಯೋ ಬೇರೆದಾಗ್ತೀನಿ ನೋಡಿ.